ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಿಂಗೆ ಚೆನ್ನಾಗಿರಿ. ನಾನು ನಿಮ್ಮ ದಚ್ಚು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ವಿಡಿಯೋ ಮಾಡ್ತಾ ಇರೋದೇನಪ್ಪ ಅಂದರೆ ಧರ್ಮಸ್ಥಳಕ್ಕೆ ಬಂದಿದ್ದು. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದು. ನ್ಯೂ ಇಯರ್ಗೆ ಎಲ್ಲೂ ಹೋಗಿರಲಿಲ್ಲ ಅಂದ್ಬಿಟ್ಟು ನೈಟೇ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟು. ಸೊ ಅದಕ್ಕೂ ನಾವು ವ್ಲಾಗ್ ಮಾಡಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಇನ್ನೇನು ಬಂದುಬಿಟ್ವಲ್ಲ ಅಂದ್ಬಿಟ್ಟು ವ್ಲಾಗ್ ಇವಾಗ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀವಿ. ಯಾರು ಬೇಜಾರು ಮಾಡ್ಕೊಂಡ್ಬಿಟ್ರಿ. ಇವಾಗ ಪ್ರೆಸೆಂಟು ಧರ್ಮಸ್ಥಳದಲ್ಲಿ ಇದ್ದೀವಿ. ಬಂದ್ರಿ ಹೋಗೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಅಲ್ಲಿಂದ ಕುಕ್ಕೆಗೆ ಹೋಗೋ ಪ್ಲಾನ್ ಐತೆ. ಕುಕ್ಕೆಗೆ ಹೋಗೋಣ, ಮತ್ತೆ ಇನ್ನ ಬೇರೆ ಯಾವ್ದಾರ ಪ್ಲೇಸ್ಗೆ ಇಲ್ಲೇ ನಿಯರ್ ಬೈ ಯಾವ್ದೈತೆ ಅದಕ್ಕೆ ಹೋಗೋಣ ಅಂತ ಬಂದ್ರಿ. ಇವಾಗ ಹೊರಡೋಣ. ಬಂದ್ವಿ ಇವಾಗ ಟೆಂಪಲ್ ಹತ್ರ ದರ್ಶನಕ್ಕೆ ಹೊರಡ್ತಾ ಇದೀವಿ. ಜನ ಏನು ಅಷ್ಟೊಂದಿಲ್ಲ, ಹೋಗ್ತಾ ಇದೀವಿ. ಬಂದ್ವಿ. ಅಷ್ಟೇನು ರಶ್ ಇಲ್ಲ, ಫುಲ್ ಖಾಲಿ ಐತೆ ನೋಡ್ರಿ. ಮ್ಯಾಮ್ ರಶ್ ಅಂತ ಇದ್ರಲ್ಲ ಮ್ಯಾಮ್, ಎಲ್ಲರೈತೆ ರಶ್. ಹಾಂ, ನಮ್ಮ ಮ್ಯಾಮು ಅವರು ಹರ್ಷಿತಾ ಅಂತ, ಮ್ಯಾಮ್ ಅವ್ರ ರಿಲೇಷನ್. ಈ ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಆಲ್ಮೋಸ್ಟ್ ಬಂದ್ಬಿಟ್ಟು ಒಳಗಡೆ ಇನ್ನೇನು ಗೊತ್ತಾಗುತ್ತೆ ಅನ್ಕೊತೀನಿ ಜಾಗ ನೋಡಿದ್ರೆ ಎಲ್ಲಿದ್ದೀವಿ ಅಂತ. ನೋಡ್ರಿ ಹೋಗೋಣ, ದರ್ಶನ ಮುಗಿಸ್ಕೊಂಡು ವಿಡಿಯೋ ಮಾಡ್ತೀನಿ. ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡ್ಬಂದು ದೀಪಿಕಾ ಎಲ್ಲ ಅವರು ಲಗೇಜ್ನ ಡಿಕ್ಕಿಗೆ ಇಡ್ತವ್ರೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಮ್ಯಾಮ್? ಕುಕ್ಕೆಗಲ್ವಾ? ಇವಾಗ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಅದು. ಅದು ಓಕೆ. ಇವಾಗ ಇನ್ನೊಂದು ಇಲ್ಲಿ ನಾವು ಹೋಗ್ಬೇಕು ಅಂತ ಬಂದಾಗೆಲ್ಲ ಅಂದ್ಕೊಂಡಿದ್ದೋ, ಆದರೆ ಹೋಗೋಕ್ಕಾಗಿರಲಿಲ್ಲ. ಆ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ. ಸೊ ಬಂದ್ರಿ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಕುಕ್ಕೆಗೆ ಹೋಗೋಣ. ನೋಡೋಣ, ಬಂದ್ರಿ ಹೊರಡೋಣ. ನಾವು ಆಲ್ಮೋಸ್ಟ್ ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಈ ಟೆಂಪಲ್ಗೆ ಬರಬೇಕು ಅಂತ ಅನ್ಕೊತಾ ಇದ್ದೋ, ಆದರೆ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀವಿ. ಹೆಂಗೈತೆ? ಇನ್ನೂ ಒಳಕ್ಕೆ ಹೋಗಿಲ್ಲ. ಹೆಂಗೈತೆ ದೀಪಿಕಾ ಈಚೆಯಿಂದ? ಇದು ರಾಮನ್ ಟೆಂಪಲ್ ಅಂತಿದ್ದು. ನೋಡ್ರಿ ಹೆಂಗೈತೆ ಅಂತ, ಭಾರಿ ಆಗೈತೆ. ಬಂದ್ರಿ ಒಳಗಡೆ ಹೋಗಿ ನೋಡೋಣ, ಒಳಗಡೆ ಇನ್ನೂ ಹೆಂಗೈತೆ ಅಂತ. ದೇವಸ್ಥಾನದ ಒಳಗಡೆ ಬಂದು ನೋಡ್ರಿ, ಎಂಟ್ರಿ ಚೆನ್ನಾಗೈತೆ. ಮತ್ತು ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಕೊಳ ಐತೆ, ಅಂದರೆ ಕಲ್ಯಾಣಿ. ಎಷ್ಟು ಕ್ಲೀನಾಗೈತೆ ಅಂದರೆ ನೀರು, ಚೆನ್ನಾಗಿತ್ತು ಒಂಥರ. ಬಂದ್ರಿ ಇವಾಗ ಮೆಟ್ಲು ಹತ್ಕೊಂಡು ಹೋಗೋಣ. ಓಕೆ, ದೇವಸ್ಥಾನ ಹೆಂಗೈತೆ, ಆದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಣ ಅಂದರೆ ಈ ಥರ ಒಂದು ಬೋರ್ಡ್ ಹಾಕ್ಬಿಟ್ಟವ್ರೆ. ಇದನ್ನ ನೋಡಿ ವೀಡಿಯೋ ಮಾಡೋದು ತಪ್ಪು. ನೋಡೋಣ ಬಂದ್ರಿ, ಆದರೆ ವೀಡಿಯೋ ಮಾಡ್ತೀನಿ. ಪರವಾಗಿಲ್ಲ, ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟರು, ರಶ್ ಇಲ್ಲ ಅಂತೇನೋ ಬಿಟ್ಟಿರಬೇಕು. ಚೆನ್ನಾಗೈತೆ ಟೆಂಪಲ್ದು. ಒಳಗಡೆ ಎಲ್ಲ ದೇವರು ಐತಪ್ಪ, ಆಲ್ಮೋಸ್ಟ್ ಎಲ್ಲ ದೇವರು ಐತೆ. ರಾಮನ ದೇವಸ್ಥಾನ ಚೆನ್ನಾಗೈತೆ ಒಂಥರ. ಬಂದ್ರಿ ಬಂದರೆ ಈ ಸೈಡು. ಸೊ ಇವಾಗ ಇಲ್ಲಿಂದ ಹೊರಡೋಣ. ಬಾಯ್. ಆ ದೇವಸ್ಥಾನ ನೋಡ್ಕೊಂಡು ಹೊರಟ್ವಿ. ಆನ್ ದ ವೇ ಬರ್ತಾ ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು ಅಂತ ಟಿಫನ್ ಮಾಡಕ್ಕಂತ ನಿಲ್ಸಿದೀವಿ. ನೆಕ್ಸ್ಟು ಕುಕ್ಕೆಗೆ ಹೋಗ್ತೀವಿ. ನೋಡಿ ಎಲ್ಲ ದೀಪಿಕಾ ನೋಡ್ರಿ, ಅಷ್ಟು ದೊಡ್ಡ ಮಸಾಲೆ ದೋಸೆ ಹೆಂಗೆ ತಿಂತವಳೆ. ಹೆಂಗೈತೆ ಮಸಾಲೆ ದೋಸೆ? ಚೆನ್ನಾಯ್ತಾ ಮ್ಯಾಮ್? ಮಂಗ್ಳೂರ್ ಬನ್ಸ್ ಹೆಂಗೈತೆ? ಸಾಂಗು ಅಣ್ಣ ಇದನ್ನ ತಿಂದವ್ರೆ, ನೀರ್ ದೋಸೆ. ನಾನು ಚಿತ್ರಾನ್ನ ತಿಂತಾ ಇದ್ದೀನಿ.
ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಇವಾಗ ಬಂದ್ವಿ. ಭವ್ಯ ರೆಡಿ ಆಯ್ತವಳೆ ಪಾಪ, ಇಷ್ಟೊತ್ತವರೆಗೂ ಮಲಗಿದ್ಲ ಆರಾಮಾಗಿ ಕಾರಲ್ಲಿ ಹಿಂದೆ. ಇವಾಗ ರೆಡಿ ಆಯ್ತವಳೆ. ಮ್ಯಾಮನು ಸೇಮ್, ಮ್ಯಾಮನು ರೆಡಿ ಆಯ್ತವ್ರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಕಾರ್ ಪಾರ್ಕ್ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗ್ಬೇಕು, ಬಂದ್ರಿ ಹೋಗೋಣ. ಏನು ಇನ್ನೇನು ಮಾಡ್ತಾ ಇದೆ ನೋಡ್ರಿ, ಮಲಗಿ ಹೆಂಗೆದ್ದವಳೆ. ಅಲ್ಲೊಂದು ಚೆನ್ನಾಗಿ ಕಿಸ್ಕೊಂಡ್ಬಿಡ್ತಾಳೆ. ಸರಿ ಆಯ್ತು, ಬಂದ್ರಿ ಇವಾಗ ದರ್ಶನ ಮಾಡಕ್ ಹೋಗೋಣ. ದರ್ಶನ ಮಾಡ್ಕೊಬಂದು ವಿಡಿಯೋ ಮಾಡ್ತೀನಿ. ಟೆಂಪಲ್ ಒಳಗಡೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ ಕ್ಯೂವಲ್ಲಿ. ಅಂದರೆ ಇಲ್ಲೂ ಒಂದು ಸ್ವಲ್ಪ ಫೋಟೋ ವಿಡಿಯೋಸ್ಗೆಲ್ಲ ತೊಂದರೆ ಐತೆ, ಆದ್ರೂ ಒಂದೇ ಒಂದು ಕ್ಲಿಕ್ ಮಾಡ್ತಾ ಇದೀನಿ. ಬಂದ್ರಿ ಹೋಗೋಣ ಅಷ್ಟೇ. ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಕೂತಿದ್ದೀವಿ. ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಬಿಟ್ಟು ಹೋಗೋಣ ಅಂತ. ಊಟ ಮಾಡೋಣ ಅಂತ ನೋಡಿದ್ರೆ ಫುಲ್ ರಶ್ ಐತೆ ಊಟದಂತೂ. ನೋಡೋಣ, ದಿನ ಯೋಚನೆ ಮಾಡೋಣ ತಿನ್ನೋದು ಬೇಡವಾ ಅಂತ. ಸೊ ಇವಾಗ ದರ್ಶನ ಮುಗಿಸ್ಕೊಂಡ್ಬಂದು ಇವಾಗ ನೆಕ್ಸ್ಟ್ ಏನ್ ಮಾಡೋದು? ಅದೇ ಊಟ ಮಾಡ್ಕೊಂಡು ಮನೆಗೆ ಹೋಗೋದು. ಓಕೆ, ನೋಡೋಣ ಬನ್ರಿ. ಊಟ ಮಾಡಂಗಿದ್ರೆ ಹೋಗಿ ಕ್ಯೂ ಅಲ್ಲಿ ನಿಂತು ಊಟ ಮಾಡ್ಕೊಂಡು ಹೊರಡ್ತೀವಿ. ಇಲ್ಲ ಅಂದ್ರೆ ಹಂಗೆ ಹೊರಟ್ಬಿಟ್ಟು ಹೋಟ್ಲಲ್ಲಿ ಎಲ್ಲಾರು ತಿನ್ಕೊಂಡು ಹೋಗ್ತಾ ಯಾವ್ದಾರು ಇನ್ನೊಂದೆರಡು ಪ್ಲೇಸ್ಗಳು ನೋಡ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಬೇಕಿನ್ನ. ರೀಲ್ಸ್ ಎಲ್ಲ ಮಾಡಿಲ್ಲ, ರೀಲ್ಸ್ ಮಾಡ್ಕೊಂಡು ಹೋಗ್ಬೇಕು. ಬಂದ್ರಿ ಹೋಗೋಣ. ರೀಲ್ಸ್ ಎಲ್ಲ ಮಾಡ್ದು ಅಲ್ಲೇ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಬರ್ಬೇಕಾದ್ರೆ ಯಾವ ಘಾಟ್ ಅದು? ಶಿರ್ಡಿ ಘಾಟ್ ಹತ್ರ, ಕರೆಕ್ಟ್ ಶಿರ್ಡಿ ಘಾಟ್ ಹತ್ರ ನಿಲ್ಸ್ಬಿಟ್ಟು ರೀಲ್ಸ್ ಎಲ್ಲ ಮಾಡ್ದು. ಇವಾಗ ಸಕಲೇಶ್ಪುರದ ಹತ್ರ ಮ್ಯಾಗಿ ತಿನ್ನಕ್ ಬಂದಿದೀವಿ. ಅಂದ್ರೆ ಇಲ್ಲಿ ಯಾವಾಗ್ಲೂ ನಮ್ಮ ಮ್ಯಾಮ್ ಬರೋ ಫೇವ್ರೇಟ್ ಪ್ಲೇಸ್ ಇದು. ನಮ್ಮ ಮ್ಯಾಮ್ಗೆ ಈ ಸೈಡ್ ಬಂದ್ರೆ ಮ್ಯಾಗಿ ಏನು ರೆಗ್ಯುಲರ್ ಪ್ಲೇಸ್. ಓಕೆ, ಬಂದ್ರಿ ಹೋಗಿ ಮ್ಯಾಗಿ ತಿನ್ನೋಣ. ಮ್ಯಾಮ್ ಹೇಗಿತ್ತು ಇವತ್ತಿದ್ದು, ಏನದು ಇವತ್ತಿನ ದಿನದ ಟ್ರಿಪ್? ಚೆನ್ನಾಗಿತ್ತು, ಬಟ್ ಏನಾಗೋಯ್ತು, ಸುಸ್ತಾಗೋಯ್ತು. ಬಿಸಿಲು ಜಾಸ್ತಿ ಇತ್ತು, ಹೆವಿ ಬಿಸಿಲಿದೆ ನೋಡ್ರಿ. ನಾನ್ ಬೆವರ್ತಾ ಇರೋದ್ ನೋಡ್ರಿ, ಯಾವ ತರ ಆಯಿಲ್ ಆಗ್ಬಿಟ್ಟೆ ಸ್ಕಿನ್ ಎಲ್ಲ. ಎಸಿ ಹಾಕೊಂಡ್ರು ಬಿಸಿಲು. ಹೇಗಿತ್ತು ದೀಪಿಕಾ? ಏನ್ ಕಂಗೋಸ್ಕೊಂಡಿದ್ಯಾ? ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ಬರೀ ಮಲ್ಕೊಂಡೆ ಅವಳಿ, ಅದೇನ್ ಟ್ರಿಪ್ ನೋಡೋಣ ಅಂತ ನನ್ಗಂತ ಗೊತ್ತಿಲ್ಲ. ಏನು ಕರೆಕ್ಟ್ ಆಗಿ ಹೇಳೋ, ಮಲಗಿದ್ದೀನ ನಾನು. ನಿಜ ಹೇಳಿ, ನೀನ್ ಮಲ್ಗಿಲ್ಲ ಅಂತ. ಏನೇ ಯಾಕೆ ಹೇಳಿರಿ? ಯಾರ ಮ್ಯಾಗಿ ತಿನ್ನಲ್ವಾ? ಅವನು ಹೋಯ್ತಾನ್ ಬಿಟ್ರಿ ನಮ್. ಓಕೆ, ಮ್ಯಾಗಿ ತಿನ್ಬಿಟ್ಟು ಹೊರಡೋಣ. ಬಂದ್ರಿ ಇನ್ನು ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ನೋಡೋರಂತೆ. ಓಕೆ, ಮ್ಯಾಗಿ ರೆಡಿ ಮಾಡ್ತವ್ರೆ ಅಣ್ಣ. ಇಲ್ಲಿ ಮ್ಯಾಮು, ದೀಪಿಕಾ ಮತ್ತೆ ಹರ್ಷಿತ್ ಅವರೆಲ್ಲ ವೇಟ್ ಮಾಡ್ತವ್ರೆ. ಇದು ಪ್ಲೇಸ್ ಎಲ್ಲಿ ಅಂದ್ರೆ ನೋಡ್ಕೊಂಬಿಡ್ರಿ, ಸಕಲೇಶ್ಪುರದ ಹತ್ರ. ಇಲ್ಲಿ ಫಾಲ್ಸ್ ಹರಿಯುತ್ತಲ್ವಾ? ಕರೆಕ್ಟ್, ಅಲ್ಲಿ ಫಾಲ್ಸ್ ಹರಿಯುತ್ತ. ಅಲ್ಲಿ ನೋಡ್ರಿ ಹೆಂಗೈತ್ ವ್ಯೂ. ಫೈನಲಿ ಮ್ಯಾಗಿ ಕೊಟ್ರು ನೋಡ್ರಿ. ಮ್ಯಾಗಿನ ಮಸಾಲೆ ಪುರಿ ತರ ಕೊಡ್ತಾರೆ ಇಲ್ಲಿ, ಅದೇ ಸ್ಪೆಷಲ್. ದೀಪಿಕಾ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾಳೆ ಹೆಂಗೈತೆ ಅಂತ. ಟೇಸ್ಟ್ ಮಾಡು, ಪರವಾಗಿಲ್ಲ, ಬಿಸಿ ಇದ್ರು ತಿನ್ನು. ಆಯ್ತು ತಿನ್ನು ಬೇಗ ತಿನ್ನು ಬೇಗ. ಹೆಂಗೈತೆ? ಅಯ್ಯೋ. ಓಕೆ, ಮ್ಯಾಗಿ ತಿನ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹಿಂದೆ ಹೇಳ್ತೀನಿ. ಮ್ಯಾಗಿ ತಿನ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬಾಯ್. ಅಯ್ಯೋ, ಯಾವ್ದೋ ಅಣ್ಣ ಒಳ್ಳೆ ಮಡಕೆ ಒಳಗೆ ಸೋಡಾ ಹಾಕ್ಬಿಟ್ಟು ಕೊಡ್ತವ್ರೆ. ಯಾವ್ದೋ ಹೊಸಾದಿದು, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಕುಡಿತಾ ಇರ್ಬೇಕಾ? ಮಡ್ಕೆಯಲ್ಲಿ ಏನೋ ಮಾಡಿಕೊಟ್ರು, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನನಗೂ ಗೊತ್ತಿಲ್ಲ. ನಮ್ಮ ಭವ್ಯ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾಳೆ ಹೆಂಗೈತೆ ಅಂತ. ಈ ತಟ್ರಿ ಇಟ್ಕೊಳ್ರಿ. ಹೆಂಗೈತೆ? ಇಲ್ಲ, ನನ್ಗೇನು ಅಂತ ಗೊತ್ತಿಲ್ಲ. ಅಣ್ಣ ಲಾಕ್ ಓಪನ್ ಮಾಡು. ಚೆನ್ನಾಯ್ತಾ? ಓಕೆ, ನಾನು ಟೇಸ್ಟ್ ಮಾಡಿದೆ, ನನಗೇನೋ ಅಷ್ಟು ಚೆನ್ನಾಗೈತೆ ಅನ್ನಿಸ್ಲಿಲ್ಲ. ಓಕೆ, ನಮ್ಮ ದೀಪಿಕಂಗೆ ಇದನ್ನ ನಾವು ಅರ್ಪಣೆ ಮಾಡ್ತಾ ಇದೀವಿ. ತಾನೇ ಚೆನ್ನಾಗೈತೆ ಅಂದು ವಿಡಿಯೋ ಐತೆ ಸಾಕ್ಷಿಗೆ. ಕುಡಿ, ನೀನೇ ಹೇಳಿದ್ದು ಕುಡಿ. ಕುಡಿ. ಇವಾಗ ಮ್ಯಾಗಿ ಎಲ್ಲ ತಿನ್ಕೊಂಡು ಹೊರಟ್ವಿ. ನೆಕ್ಸ್ಟು ಇನ್ನ ಎಲ್ಲೋಗ್ಬೇಕು ಅಂತ ಗೊತ್ತಿಲ್ಲ. ಹೋದ್ಮೇಲೆ ಕನ್ಫರ್ಮೇಶನು. ಅಂದ್ರೆ ಇನ್ನೆಲ್ಲ ಮನೆಗಳಿಗೆ ಹೋಗೋದ ಇಲ್ಲ ಬೇರೆ ಯಾವ್ದಾರು ಪ್ಲೇಸ್ಗೆ ಹೋಗ್ಬೇಕೋ ಗೊತ್ತಿಲ್ಲ. ಬಂದ್ರಿ ಹೋಗೋಣ, ನೋಡೋಣ ನೆಕ್ಸ್ಟ್ ಎಲ್ಲಿ ಅಂತ. ಇವಾಗ ಹೊರಡೋಣ.
ಅಲ್ಲಿಂದ ಹೊರಟಿ ಸೀದಾ ನೈಟ್ ಬಂದ್ಬಿಟ್ಟು ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಅಂದರೆ ಅಲ್ಲಿ ಸ್ವಲ್ಪ ಮದ್ದೂರಿಗೆ ಹೋಗ್ಬಿಟ್ಟು ಮದ್ದೂರ್ ಹತ್ರ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಬರ್ಬೇಕಾಯ್ತು ನಾವು. ಸ್ವಲ್ಪ ಲೇಟ್ ಆಗೋಯ್ತು ಬರೋಷ್ಟರಲ್ಲಿ. ನಾನು ಸೀದಾ ಬಂದುಬಿಟ್ಟು ಫುಲ್ ಟಯರ್ಡ್ ಆಗಿದ್ದು ಹೊತ್ಕೊಂಡು ಬಂದಂಗೆ ಮಲ್ಕೊಂಡ್ಬಿಟ್ಟೆ ನಾನು. ಇವಾಗ ಬೆಳಗ್ಗೆ ಎದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಮನೇಲೇ. ಅವರು ಅವ್ರ ಮನೆಗೆ ಹೋದ್ರು, ನಾನು ನಮ್ಮ ಮನೆಗೆ ಬಂದೆ. ಏನಿಲ್ಲ, ಮುಖನೂ ತೊಳೆದಿಲ್ಲ ನಾನು. ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ನಾನು ವೀಡಿಯೋನೇ ಮಾಡಿಲ್ವಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.